ನಾವು ಈ ಐಟಿ ದಾಳಿಗೆಲ್ಲ ಹೆದರೋ ಹಾಗಿದ್ರೆ ನಾವು ಯಾವತ್ತೂ ಮನೆಗೆ ಹೋಗಬೇಕಾಗಿತ್ತು. ಐಟಿ ದಾಳಿಯಿಂದ ಶಾಕು ಆಗಿಲ್ಲ, ಏನೂ ಆಗಿಲ್ಲ ಎಂದು ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ರು. ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ, ಸಚಿವ ಸಿ.ಎಸ್. ಪುಟ್ಟರಾಜು, ಜೆಡಿಎಸ್ ಎಂಎಲ್ಸಿ ಬಿಎಂ ಫಾರೂಕ್ ಮತ್ತು ಇತರ 10 ಪ್ರಭಾವಿ ಮನೆಗಳ ಮೇಲೆ ದಾಳಿ ನಡೆಸಿದ್ದರು. ಪಿಡಬ್ಲ್ಯೂಡಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಹಿನ್ನೆಲೆ ಮಾತನಾಡಿದ ಅವರು, ಐಟಿ ಇಲಾಖೆ ಮುಖ್ಯಸ್ಥ ಬಿಜೆಪಿ ಏಜೆಂಟ್ ಆಗಿದ್ದಾನೆ, ಅವನನ್ನು ಬಿಜೆಪಿಗೆ ಸೇರಿಸಿಕೊಳ್ಳಲಿ, ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋದು ಒಳ್ಳೆಯದು, ಇದಕ್ಕೆಲ್ಲ ನಾವು ಹೆದರುತ್ತೇವೇನ್ರಿ? ಐಟಿ ಚೀಫ್ ಅನ್ನು ಮೋದಿ ಮತ್ತು ಯಡಿಯೂರಪ್ಪನವರ ಮನೆಗೆ ಇದಕ್ಕೆ ಕಳಿಸಬೇಕು, ಅವನ್ಯಾರೋ ಮೋದಿ, ಇದಕ್ಕೆಲ್ಲ ನಾವು ಹೆದರೋರಲ್ಲ, ಬಿಜೆಪಿ ಬಂಡವಾಳ ಚುನಾವಣೆ ನಂತರ ಹೊರಬರುತ್ತೆ, ಇದು ಬಿಜೆಪಿಗೆ ಅಂತ್ಯಕಾಲ ಎಂದು ಹೊಳೆನರಸೀಪುರದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ದೇವೇಗೌಡರು ಇಂಥ ದಾಳಿಗೆಲ್ಲ ಹೆದರಲ್ಲ, ಯಡಿಯೂರಪ್ಪಗೆ 24 ಗಂಟೆಯಲ್ಲಿ ಐಟಿ ಮುಖ್ಯಸ್ಥರು ಸರ್ಟಿಫಿಕೇಟ್ ಕೊಡುತ್ತಾರೆ, ಈ ರೀತಿ ಕುತಂತ್ರ ಮಾಡಲು ಪ್ರಧಾನಿಗೆ ನಾಚಿಕೆ ಆಗಬೇಕು. ಬಿಜೆಪಿ ಬಂಡವಾಳ ಏನೆಂಬುದು ಈಗ ಗೊತ್ತಾಗಿದೆ, ದೇವೇಗೌಡರ ಶಕ್ತಿ ಏನೆಂದು ತಿಳಿದುಕೊಳ್ಳದೆ ಬಿಜೆಪಿ ಈ ರೀತಿ ಷಡ್ಯಂತ್ರ ಮಾಡುತ್ತಿದೆ, ಈ ಐಟಿ ಮುಖ್ಯಸ್ಥ ಇದಕ್ಕೆಲ್ಲ ಸರಿಯಾಗಿ ಅನುಭವಿಸುತ್ತಾರೆ ಎಂದಿರುವ ಎಚ್.ಡಿ. ರೇವಣ್ಣ, ಪುಟಗೋಸಿ ಐಟಿ ಚೀಫ್ಗೆಲ್ಲ ನಾವು ತಲೆಕೆಡಿಸಿಕೊಳ್ಳಲ್ಲ ಎಂದು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.